ಅಯ್ಯೋ ಮ್ಯಾಮ್, ಇದೇನು ಹೀಗೆ ಮಾತಾಡ್ತಿದ್ದಾಳೆ? ಆ ಫೈಲ್ ನೋಡಿದ ತಕ್ಷಣ ಸೈನ್ ಮಾಡಿಬಿಡ್ತಾಳೆ, ಸರಸು ಹೈಲೈಟ್ ಆಗ್ತಾಳೆ ಅನ್ಕೊಂಡ್ರೆ ಸೀನ್ ರಿವರ್ಸ್ ಆಗಿ ನನಗೆ ಫೇವರ್ ಆಗೋ ಥರ ಇದೆ. ಹಾಗನ್ಬೇಡಿ ಮೇಡಮ್. ಈ ಪ್ರಾಜೆಕ್ಟ್ ಮೇಲೆ ನಮ್ಮ ಮೇಡಮ್ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಐ ನೋ, ಬಟ್ ನನಗೆ ನಂಬಿಕೆ ಇಲ್ಲ. ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತ ನಮ್ ಮೇಡಮ್ ತುಂಬಾ ಉನ್ನತವಾದ ಆಸೆ ಆಕಾಂಕ್ಷೆಯಿಂದ ಈ ಕಾರ್ಯಕ್ರಮನ ಶುರು ಮಾಡಿದ್ದಾರೆ. ಆದ್ರೆ ಇರೋದನ್ನೇ ಅಲ್ವಾ ನಾನು ಹೇಳಿದ್ದು. ನಾನೇನು ಇಷ್ಟ ಇಲ್ದಿರೋ ತರ ಮಾತಾಡ್ತಾ ಇಲ್ಲ. ಈ ಫೈಲ್ ಬಗ್ಗೆ ಮರ್ತೋಗಿ ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳೋದನ್ನ ಕೇಳಿ ಮೇಡಮ್. ಹಳ್ಳಿಗಳೇ ದೇಶಕ್ಕೆ ಬೆನ್ನೆಲುಬು. ಆದ್ರೆ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಸರಿಯಾದ ಓದು ಶಿಕ್ಷಣ ಇಲ್ಲದೆ ದಾರಿ ತಪ್ಪಿದ್ದಾರೆ. ಯಾವುದೇ ಸರ್ಕಾರದ ಸಹಾಯ ಇಲ್ದೇನೆ ಅವರಿಗೆ ಉಚಿತ ಶಿಕ್ಷಣನ ಕೊಡ್ತೀವಿ, ಟೆಕ್ನಾಲಜಿನ ಪರಿಚಯ ಮಾಡಿಸ್ತೀವಿ, ಸಿಟಿಲಿರೋ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಶಿಕ್ಷಣ ಕೊಡ್ತೀವಿ. ನಾವು ಮಾಡ್ತಿರೋಂಥ ಈ ಪ್ರಾಜೆಕ್ಟ್ ಇಂದ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಹಳ್ಳಿಯ ಶಿಕ್ಷಣ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಗಾಂಧೀಜಿ ಹೇಳಿರೋ ಮಾತನ್ನ ನಿಜ ಮಾಡುತ್ತೆ. ಅಲ್ಲಿರೋರಿಗೆ ಓದಿನ ಜೊತೆಗೆ ಹೆಣ್ಮಕ್ಳಿಗೆ ಆರೋಗ್ಯದ ಬಗ್ಗೆ, ಪ್ರತ್ಯೇಕವಾಗಿ ತಗೋಬೇಕಾಗಿರೋ ಜಾಗ್ರತೆಗಳ ಬಗ್ಗೆ ತಿಳುವಳಿಕೆನ ಕೊಡ್ತಿದೀವಿ. ಚಿಕ್ಕ ದೀಪ ದಟ್ಟವಾದ ಕತ್ಲನ್ನ ಓಡಿಸಿದ ಹಾಗೆ ಈ ಪೀಳಿಗೆನ ಓದಿನಿಂದ ಬೆಳಗಿಸಿದ್ರೆ ಮುಂದೆ ಬರೋ ಪೀಳಿಗೆಗಳ ಹಣೆ ಬರಹ ಪ್ರಗತಿಗೆ ಸಹಾಯ ಮಾಡುತ್ತೆ. ಇದನ್ನ ನಾವು ಜವಾಬ್ದಾರಿಯಾಗಿ ತಗೊಂಡಿದೀವಿ. ನೀವು ಪ್ರಜಾಸೇವೆ, ಪಾಲನೆ, ದಕ್ಷತೆ ಅಂತ ಯಾವ ಹೆಸರು ಇಟ್ರೂನು ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಸಹಾಯ ಮಾತ್ರ ಮಾಡಿ ಸಾಕು. ನೀವು ಹೇಳ್ತಿರೋದು ಈ ಫೈಲಲ್ಲಿರೋ ಪ್ರಾಜೆಕ್ಟ್ ಬಗ್ಗೆನಾ? ಹೌದು ಮೇಡಮ್. ಆದ್ರೆ ನೀವು ಹೇಳಿದ ಒಂದ್ ಪಾಯಿಂಟ್ ಕೂಡ ಈ ಫೈಲಲ್ಲಿ ಇಲ್ವಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ನಮ್ಮ ಮೇಡಮ್ ಸ್ಪೆಷಲ್ ಕೇರ್ ತಗೊಂಡು ರೆಡಿ ಮಾಡಿಸಿದ್ದಾರೆ. ಅದು ಹೇಗೆ ಚೇಂಜ್ ಆಯಿತು? ಇದೇ ನನ್ನ ನೋಡ್ತಿದ್ದಾನಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ವಾಗ್ದೇವಿ ಅವ್ರನ್ನ ಭೇಟಿ ಆದಾಗ ಕೂಡ ಫೈಲ್ ಚೆಕ್ ಮಾಡ್ಲಿಲ್ಲ. ನಿಮ್ ಮಾತನ್ನ ಕೇಳೋವರೆಗೂ ಈ ಪ್ರಾಜೆಕ್ಟ್ ಬೆಲೆ ಗೊತ್ತಿರ್ಲಿಲ್ಲ. ಇಂತಹ ಪ್ರಾಜೆಕ್ಟ್ಗಳೆಲ್ಲ ರಾಜಕೀಯ ಆತಿಥ್ಯದಲ್ಲೇ ನಡಿಬೇಕು. ನಾನು ಈಗಲೇ ಅಪ್ರೂವ್ ಮಾಡ್ತೀನಿ. ಎಲ್ಲಿ ಪೆನ್ ಕೊಡು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೆ ಯಾವಾಗ ಏನ್ ಸಹಾಯ ಬೇಕು ಅಂದ್ರೂ ಒಂದು ಫೋನ್ ಮಾಡಿ, ಆ ಕೆಲಸ ನಾನು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಮೀಡಿಯಾದವ್ರು ರೆಡಿ ಇದ್ದಾರೆ. ನೀವು ನನ್ನ ಜೊತೆ ಬನ್ನಿ. ಈ ಪ್ರಾಜೆಕ್ಟ್ ಬಗ್ಗೆ ಮೀಡಿಯಾ ಮುಖಾಂತರ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡೋಣ. ಬಾ ಭಾಷಿಣಿ, ಬಾ. ಮೀಡಿಯಾ ಮಿತ್ರರಿಗೆಲ್ಲ ನಮಸ್ಕಾರ. ನಾನ್ ನಿಮ್ಮನ್ನ ಕರೆಸಿದ್ದು ಪಾರ್ಟಿ ಪರವಾಗಿರೋ ವಿಷಯನ ಮಾತಾಡೋದಿಕ್ಕಾದ್ರೂ ಇವತ್ತೊಂದು ಮುಖ್ಯವಾದ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು. ಇವಳ ಹೆಸರು ಭಾಷಿಣಿ, ದ ಗ್ರೇಟ್ ವಾಗ್ದೇವಿ ಅವರ ಸೊಸೆ. ಇವತ್ತು ಹೇಳಿದ ಪಾಯಿಂಟ್ಸ್ ಗಳಿಗೆ ಇಂಪ್ರೆಸ್ ಆಗಿ ಹಳ್ಳಿಗಳ ಶಿಕ್ಷಣಕ್ಕೋಸ್ಕರ ವಾಗ್ದೇವಿ ಅವರ ಗ್ರೂಪ್ ಜೊತೆ ಸೇರಿ ಒಂದು ಮುಖ್ಯವಾದ ಕಾರ್ಯಕ್ರಮವನ್ನ ಶುರು ಮಾಡ್ತಿದೀವಿ. ಇದು ವಾಗ್ದೇವಿ ಅವರ ಆಲೋಚನೆ ಆದ್ರೂ ಆಚಾರಕ್ಕೆ ಬರೋ ಹಾಗೆ ಮಾಡಿದ್ದು ಅವರ ಸೊಸೆ ಭಾಷಿಣಿ. ನಂಬರ್ 1 ಅತ್ತೆಗೆ ನಂಬರ್ 1 ಸೊಸೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾವಿನ್ನು ಹೊರಡ್ತೀವಿ. ಫರ್ದರ್ ಅಪ್ಡೇಟ್ ಜೊತೆಗೆ ಮತ್ತೆ ಬರ್ತೀವಿ. ಈ ಸಲ ನಿಮ್ಮ ಅಮ್ಮವ್ರನ್ನ ಮಾತ್ರ ಅಲ್ಲ, ಈ ಚಿಕ್ಕ ಮೇಡಮ್ನ ಕೂಡ ಕರ್ಕೊಂಡ್ ಬನ್ನಿ. ಖಂಡಿತ ಮ್ಯಾಮ್. ಡ್ಯಾಡ್, ಸರ್ಸು ಬಂದ್ಲು. ಕಂಗ್ರಾಟ್ಸ್ ಸರ್ಸು. ಓ ಸಾರಿ ಭಾಷಿಣಿ.
ನವ್ಯ ಏನು ಪರವಾಗಿಲ್ಲ, ಸರ್ಸು ಅಂತ ಹೇಳ್ಬೋದು. ರಾಹುಲ್ ಅರ್ಜೆಂಟ್ ಕೆಲಸದ ಮೇಲೆ ಆಚೆ ಹೋಗಿದ್ದಾನೆ. ಎಲ್ಲ ಚಾನೆಲ್ಸ್ ಅಲ್ಲೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಿಂದೆ ನ್ಯೂಸ್, ಮತ್ತೆ ಸೆಲೆಬ್ರಿಟಿಗಳೇ ಬಂದ್ಬಿಡ್ತು. ನಮ್ ನಂಬಿಕೆನ ಇಷ್ಟೊಂದು ಘನವಾಗಿ ಉಳಿಸಿದ್ದಕ್ಕೆ, ವಾಗ್ದೇವಿಯಿಂದ ಆಗ್ದಿರೋ ವಿಜಯನ ಸಾಧಿಸಿದ್ದಕ್ಕೆ ತುಂಬಾ ಹೆಮ್ಮೆ ಅನ್ಸ್ತಿದ್ಯಮ್ಮ. ಎಲ್ಲ ಅಮ್ಮೋರ್ ಆಶೀರ್ವಾದ. ರಾಹುಲ್ ಅವ್ರ ಸಹಾಯ ಮಾವ, ನಂದೇನೂ ಇಲ್ಲ. ಅಮ್ಮೋರು ನಾವಾದ್ರೆ ಇಷ್ಟು ಸಂಭ್ರಮ ಪಡ್ತಾ ಇದೀವಿ, ಆದ್ರೆ ನಿಮ್ಮತ್ತೆ ನಿನ್ ವಿಜಯನ ಮೊದಲೇ ಊಹಿಸಿದ್ಲು ಅನ್ಸುತ್ತೆ. ಅದಕ್ಕೆ ಬೆಳಿಗ್ಗೆಯಿಂದ ರೂಮಲ್ಲೇ ಇದ್ದಾಳೆ, ಹೊರಗಡೆ ಕೂಡ ಬಂದಿಲ್ಲ. ಬೆಳಿಗ್ಗೆಯಿಂದನಾ? ಮತ್ತೆ ಊಟ? ಎಷ್ಟು ಕರೆದ್ರೂ ರೆಸ್ಪಾಂಡ್ ಮಾಡ್ಲೇ ಇಲ್ಲ. ನಾವು ಕೋಪದಲ್ಲಿದ್ದಾರೇನೋ ಅಂತ ಮತ್ತೆ ಕರೀಲಿಲ್ಲ ಅವ್ರನ್ನ. ಸರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಬೇಡಮ್ಮ, ತುಂಬಾ ಸಂತೋಷದಿಂದ ಬಂದಿದ್ಯಾ. ಇವಾಗ ಅವಳ ಮಾತನ್ನ ಕೇಳಿ ನೀನ್ ಯಾಕೆ ನೋವು ಪಡ್ಕೋಬೇಕು ಅಂತ. ಏನೂ ಆಗಲ್ಲ ಮಾವ. ಅಮ್ಮವ್ರ ನಗುಗಿಂತ ನನಗ್ ಯಾವ ಗೆಲುವು ಮುಖ್ಯ ಅಲ್ಲ. ಏನು ಅನಜಕ್ಕ, ಹೇಗಿದ್ದೀರಾ? ಇನ್ನೇನ್ ಮಾಡುವಂತ್ಯ, ನೀನು ಅವಳು ಮಾಡಿರೋ ಕೆಲ್ಸಕ್ಕೆ ಹಾಡ್ ಹಾಡಿ ಡ್ಯಾನ್ಸ್ ಮಾಡುವಂತ್ಯ. ಅಷ್ಟಕ್ಕೂ ಏನಾಯ್ತು? ಬೇಡಮ್ಮ, ಈ ಕಾಗೆ ಗೂಬೆ ಕತೆಗಳನ್ನ ನನಗ್ ಹೇಳ್ಬೇಡ. ಅಮ್ಮವ್ರೆ, 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 ಮಾವ, ಅಮ್ಮವ್ರು ಕಾಣಿಸ್ತಿಲ್ಲ. ರೂಮಲ್ಲೂ ಇಲ್ವಾ ಅಮ್ಮ? ಬಾಗ್ಲು ತೆಗ್ದೇ ಇದೆ ಮಾವ. ಬನ್ನಿ ನೋಡೋಣ. ನಾವೆಲ್ಲ ಇಲ್ಲೇ ಇದ್ವಮ್ಮ, ಯಾರಿಗೂ ಹೇಳ್ದೆ ಎಲ್ಲೂ ಹೋದ್ಲು. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ ಡ್ಯಾಡ್. ಬೆಳಗ್ಗೆಯಿಂದ ಯಾರು ನೋಡಿಲ್ವಾ? ಮಾರ್ನಿಂಗ್ ನಾನು ಜ್ಯೂಸ್ ತಗೊಂಡ್ ಹೋಗಿದ್ದೆ, ಅವಾಗ ಕೋಪದಲ್ಲೇ ಇದ್ರು. ಯಾರನ್ನು ರೂಮ್ ಒಳಗಡೆ ಬಿಡ್ಬೇಡ ಅಂತ ಆರ್ಡರ್ ಕೂಡ ಮಾಡಿದ್ರು. ಮೇಡಮ್ ಪಿ ಎ ಎಲ್ಲಿದ್ದಾಳೆ? ಅವಳಿಗೇನಾದ್ರೂ ಹೇಳಿರ್ಬೋದೇನೋ. ಅದ್ ನಮ್ಮನ್ ಕೇಳೋದಲ್ಲ ಅಮ್ಮ, ಫೋನ್ ಮಾಡಿ ಕೇಳು. ನಾನ್ ಮಾಡ್ತೀನಿ ಡ್ಯಾಡ್. ಹಲೋ ಗೀತಾ. ಏನ್ ಸರ್ ಹೇಳಿ? ಮ್ಯಾಮ್ ಮನೇಲಿಲ್ಲ, ಎಲ್ಲಿಗಾದ್ರೂ ಹೋಗಿದ್ದಾರಾ? ನಿನ್ಗೇನಾದ್ರೂ ಹೇಳಿದಾರಾ? ಇಲ್ಲ ಸರ್, ನಂಗೆ ಯಾರು ಹೇಳಿಲ್ಲ ಸರ್. ಕರೆಕ್ಟಾಗಿ ಗೊತ್ತಿಲ್ಲ, ಆದ್ರೆ 2 hours ಹಿಂದೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ್ರು. ಮೇ ಬಿ ಅಲ್ಲಿಗೆ ಹೋಗಿರ್ಬೋದು ಅನ್ಕೋತೀನಿ. ಅನ್ಸುತ್ತಂದ್ರೆ ಏನಮ್ಮ, ಎಲ್ಲ ವ್ಯವಹಾರ ನೋಡ್ಕೊಳಕಲ್ವಾ ನಿಂಗೆ ಸಂಬಳ ಕೊಡ್ತಿರೋದು? ಸ್ವಲ್ಪ ಕೂಡ ಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ? ಸಾರಿ ಸರ್. ಇದೊಂದು ಚೆನ್ನಾಗಿ ಗೊತ್ತಿಲ್ರಿಗೂ. ಮೇಡಮ್ ಕಾರ್ ಕೂಡ ಹೊರಗಡೆನೆ ಇದೆ. ಪಿ ಎ ಹೇಳಿದ